ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯ ಒಂದು ಪಾತ್ರಭಿನಯದ ಪಾತ್ರಗಳನ್ನು ಕೆಳಗೆ ನೀಡಲಾಗಿದೆ. ತರಗತಿಯ ವಿದ್ಯಾರ್ಥಿಗಳನ್ನು 5 ಸದಸ್ಯರ ಗುಂಪುಗಳಾಗಿ ರಚಿಸಿಕೊಂಡು ಕೆಳಗಿನ ಪಾತ್ರಗಳನ್ನು ಅಭಿನಯಿಸಿರಿ. ಮೊದಲನೆಯದಾಗಿ ಪತ್ರಹರಿತು ವಿಶ್ವನಾಥ್ ಮತ್ತು ರಾಘವೇಂದ್ರ. ನನ್ನ ಹೆಸರು ಸಿ.ಡಿ. ರಾಘವೇಂದ್ರ, ಕರ್ನಾಟಕ ಪಬ್ಲಿಕ್ ಶಾಲೆ. ನಾವು ಪತ್ರ ಅರಿತು ಬಗ್ಗೆ ಸಸ್ಯದ ಹಸಿರೆಲೆ ಎಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಆಟ ಆಡಕ್ಕೆ ಬಂದಿಲ್ವಾ? ಪತ್ರ ಅರಿತು ಬಗ್ಗೆ ಮಾತಾಡಿದಂತ ವಿಶ್ವನಾಥ್ ಮತ್ತು ರಾಘವೇಂದ್ರನಿಗೆ ಧನ್ಯವಾದ. ಹಾಗೆ ಎರಡನೇದಾಗಿ ಸಸ್ಯದ ಹಸಿರೆಲೆ, ಇದನ್ನು ಸಹನಾ ಮತ್ತು ಅನುರಾಗ ಮಾತಾಡಲು ಬಯಸಿದ್ದಾರೆ. ಗೊತ್ತಿಲ್ಲಪ್ಪ, ಅವನಂದ್ರೆ ನನಗೆ ಇಷ್ಟ ಇಲ್ಲ. ಮನುಷ್ಯರು ಯಾರು ಕಾರ್ಬನ್ ಡೈಆಕ್ಸೈಡ್ನ ಇಷ್ಟನೇ ಪಡಲ್ಲ. ಅವನು ಸರಿ ಇಲ್ಲ. ನಾನು ಅವನ ಗೆಳೆತನ ಮಾಡಲ್ಲಪ್ಪ. ಅಭಿನಯಿಸಲು ಬಂದಿದ್ದರೆ ಸೂರ್ಯನ ಬೆಳಕು. ನಮಸ್ತೆ ಎಲ್ಲರಿಗೂ. ನಾನು ಬರೋದು ಸ್ವಲ್ಪ ತಡವಾಯಿತು, ಕ್ಷಮಿಸಿ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಬರುತ್ತಿದೆ? ನೀರು. ಸರಿ, ನಾವೆಲ್ಲ ಆಟ ಆಡೋಣ ಬನ್ನಿ. ಈಗ ಅಭಿನಯಿಸಲು ಬರುತ್ತಿದೆ ಸಸ್ಯದ ಹಸಿರೆಲೆ. ಜೋರ ಹೇಳ್ರಿ, ಜೋರ. ಸಸ್ಯದ ಹಸಿರೆಲೆ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ನಮಗೆ ತುಂಬಾ ಹಸಿವಾಗಿದೆ. ಮುಂದಿನ ಸದಸ್ಯರು ಪತ್ರ ಹರಿತು. ಜೋರಾಗಿ ಹೇಳ್ರಿ. ನಾವೆಲ್ಲ ಸೇರಿ ಆಹಾರ ತಯಾರಿಸೋಣ. ಸಸ್ಯದ ಹಸಿರೆಲೆ, ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಆ್ಯಕ್ಟಿಂಗ್ ಮಾಡ್ರಿ ಸ್ವಲ್ಪ. ನಾವು ಸಹಾಯ ಮಾಡುತ್ತೀವಿ. ಹಾಂ. ಸೂರ್ಯನ ಬೆಳಕು ಮತ್ತು ನೀರು ಬರುತ್ತಿದೆ. ನಮ್ಮ ಹೆಸರು ಮಾಲಾ. ನನ್ನ ಹೆಸರು ರೇಣುಕಾ. ನಾವು ಕೂಡ ಆಹಾರವನ್ನು ತಯಾರಿಸಲು ಸಹಾಯ ಮಾಡುತ್ತೇವೆ. ಈಗ ಮುಂದಿನ ಸಸ್ಯದ ಹಸಿರೆಲೆ. ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂದ್ರೆ ಆಹಾರ ತಯಾರಿಸಕ್ಕೆ ಆಗಲ್ಲ. ಒಂಬತ್ತನೇದು ಕಾರ್ಬನ್ ಡೈಆಕ್ಸೈಡ್. ಇರಲಿ, ಹಿಂದೆ ಮುಂದೆ ಆದ್ರೆ ಓಕೆ. ಕಾರ್ಬನ್ ಡೈಆಕ್ಸೈಡ್. ನಮಸ್ತೆ ಸಹಪಾಠಿಗಳೇ. ನೀವು ಆಟ ಆಡಿ ಮುಗಿಸಿದ್ದೀರಾ? ನಾನು ಪಾಪಸ್ಥಳಿಗೆ ಆಹಾರ ನೀರನ್ನು ತಯಾರಿಸಲು ಸಹಾಯ ಮಾಡುತ್ತಿದ್ದೆ. ಪ್ರಿಪೇರ್ ಆಗಿಲ್ಲ. ಸಸ್ಯದ ಹಸಿರೆಲೆ ಉಂಟು. ಜೋರಾಗಿ ಹೇಳಬೇಕು. ಮುಂದೆ ಬರ್ರಿ. ಕಾರ್ಬನ್ ಡೈಆಕ್ಸೈಡ್ ಕೂಡ ನಮ್ಮ ಸಸ್ಯದ ಹಸಿರೆಲೆಗೆ ಕೂಡ ಹಸಿವಾಗಿದೆ. ಅದಕ್ಕೂ ನಾವು ಆಹಾರವನ್ನು ತಯಾರಿಸಲು ಸಹಾಯ ಮಾಡೋಣವೇ? 11ನೇ ಅಭಿನಯ ಮಾಡಲು ಬರುತ್ತಿದ್ದಾರೆ ಪತ್ರ ಹರಿತು. ನೋಡು, ಸಸ್ಯದ ಹಸಿರೆಲೆ ಕಾರ್ಬನ್ ಡೈಆಕ್ಸೈಡ್ ಸರಿ ಇಲ್ಲದೆ ಆದರೆ ಇದು ಲಾಸ್ಟ್ ಸದಸ್ಯರ ಹಸಿರೆಲೆ. ಜೋರಾಗಿ ಹೇಳಿ. ಹೌದು, ಪತ್ರ ಅರಿತು. ನೀನು ಹೇಳಿದ್ದು ಸರಿ. ಕಾರ್ಬನ್ ಡೈಆಕ್ಸೈಡ್, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತಪ್ಪಾಗಿ ತಿಳಿದಿದ್ದೆ. ನೀನು ನನಗೆ ತುಂಬಾ ಸಹಾಯ ಮಾಡಿದೆ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ಸ್ ಹೇಳಿ. ಇದು ನಮ್ಮ ದ್ಯುತಿ ಸಂಶ್ಲೇಷಣೆಯ ಚಟುವಟಿಕೆ.